ಇದೇ ತರ ನೋಡ್ಕೊಂಡು ನಿಂತಿರ್ತೀಯಾ? ಹೋಗ ಕೆಲ್ಸ ಮಾಡು, ಬೇಗ ಹೋಗಿ ಎತ್ಕೊಂಡ್ ಬಾ. ಎಲ್ಲ ಒಂದು ಕೆಲ್ಸನು ನೆಟ್ಟಗ್ ಮಾಡೋದಿಲ್ಲ. ಸರ್ ಸಾಮಾನ್ ತಗೊಂಡು ಒಳಗಡೆ ಇದೆ, ಹೋಗಿ. ಹಣ್ಣುಗಳೆಲ್ಲ ತುಂಬಾ ಬಲ್ತಿದ್ಯಲ್ಲಪ್ಪ, ಏನ್ ಮಾಡೋದು? ಕಡಿಯಕ್ ಹೇಳ್ಬಿಟ್ಟಿದ್ದಾರೆ. ಸರ್ ನೀವು ತಪ್ಪು ತಿಳ್ಕೊಬೇಡಿ, ಮುಂಜಾನೆ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನನ್ಗೊಂದು ಫೋನ್ ಬಂತು, ಅಮ್ಮಗೆ ಹುಷಾರಿಲ್ಲ ಅಂತ. ಅಲ್ಲಲ್ಲ, ಅತ್ತೆಗೆ ಹುಷಾರಿಲ್ಲ ಅಂತ. ನಿದ್ದೆ ಮಾಡೋ ತರ ಮಲಗಿದ್ದಾರೆ, ಆದ್ರೆ ಏನೋ ರೋಗ ಬಂದಿರೋದಕ್ಕೆ ಅಳ್ತಿದ್ದಾರೆ. ನಾನು ಅಲ್ಲೋಗಿ ನೋಡಿದ್ಮೇಲೆ ಹೇಳ್ದೆ, ಇದು ರೋಗ ಅಲ್ಲಮ್ಮ, ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಏನಾಯ್ತು ಅಂತ ಗೊತ್ತಾ? ಸುಮ್ನೆ ಮಾತಾಡ್ದೆ, ಕತ್ತರಿಸ್ರೋ ಬೇಗ. ಏನ್ ಮರ ಕತ್ತರಿಸೋತಾನೆ ಬಂದ್ರಿ? ಯಾರ ಹತ್ರ ಮಾತಾಡ್ತಿದ್ದೀರಾ? ಕತ್ತರಿಸೋದ್ ಆ ಕಡೆ ಏನು ಬೀಳ್ಬಾರ್ದು ಹೇಳಿ. ಲೇ, ಒಂದ್ ಎಲೆ ಕೂಡ ಆ ಕಡೆ ಬೀಳ್ಬಾರ್ದು. ದೇವ್ರೇ ಕಾಪಾಡಪ್ಪ. ಒಂದು ಚಿಕ್ಕ ಪ್ರಾರ್ಥನೆ, ಒಂದ್ ಪೂಜೆ, ಒಂದ್ ಇಡೀ ಕುಟುಂಬನೇ ನಾಶ ಮಾಡ್ತಾ ಇದ್ದೀನಿ. ಈ ಅಳಿಲು, ಗಿಣಿ, ಪಕ್ಷಿಗಳು, ಇದರ ಎಲ್ಲಾ ಶಾಪಗಳು ನನ್ನ ಸುಮ್ನೆ ಬಿಡೋದಿಲ್ಲ ರೀ. ಆಮೇಲೆ ಕೆಲಸ ಶುರು ಮಾಡ್ಲಾ? ಬೇಡ, ಮರನ ಕಡಿಬೇಡಿ. ಯಾರ ಮರ ಸರ್ ಇದು? ನೀವ್ ಹೋಗಿ ಕತ್ತರಿಸ್ರಿ. ಮರನ ಕಡಿಬೇಡಿ, ನಾವ್ ಈ ಮನೆನ ಬಿಟ್ಟು ಹೋಗ್ತಾ ಇದ್ದೀವಿ. ಅಂಬಿಕಾ, ಇವರೇ ಓನರು. ಈ ಹುಡುಗನ್ ನೋಡ್ತಿದ್ರೆ ನಮ್ ಮೈಸೂರ್ ಪೀಟರ್ ಮೊದಲೇ ಮಗನ್ ತರ ಕಾಣಿಸ್ತಿಲ್ವಾ? ಮತ್ತೆ ಸ್ವಲ್ಪ ಸುಮ್ನಿರು, ಮೊದ್ಲು ಒಳಗಡೆ ಬಾ ನೀನು. ಬಾ. ಬೇಡ ಸರ್, ಇಲ್ಲೇ ಮುಗಿಸೋಣ. ಸರಿ, ನೀನೇ ಅಡ್ವಾನ್ಸ್ ನ ಕೊಟ್ಬಿಡು. ಒಳ್ಳೆ ಅದೃಷ್ಟದ ಕೈ ಉಳಿದು. ನಿನ್ನಿಸ್ಕೋ. ಅಯ್ಯೋ ಅಕ್ಕ. ಅಯ್ಯೋ ಸುಂದರಿ, ನಿನ್ನ ನೋಡಿ ಎಷ್ಟು ದಿನ ಆಯ್ತು. ನಿನ್ ಹತ್ರ ನಾನ್ ತುಂಬಾ ವಿಷಯಗಳು ಮಾತಾಡ್ಬೇಕು. ಮಾತಾಡೋಣ ಇರು, ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಏನಮ್ಮ, ಸ್ವಲ್ಪ ದಕ್ಷಿಣದ ಕಡೆ ನಿಂತ್ಕೋ. ಓ, ಈ ಹುಡ್ಗಿಗ್ ದಕ್ಷಿಣ ಪೂರ್ವ ಗೊತ್ತಿಲ್ಲ ಅನ್ಸತ್ತೆ. ಇಲ್ ನೋಡು, ಈ ಕಡೆ ಬಂದು ತಿಳ್ಕೊಳಮ್ಮ. ಇಲ್ ಬಾಮ್ಮ, ಇಲ್ ಬಾಮ್ಮ. ಕರ್ತನೆ ಎಲ್ಲರಿಗೂ ಕಾಪಾಡಪ್ಪ. ಅಯ್ಯೋ ದೇವ್ರೆ, ಈ ಹುಡ್ಗಿ ಯಾಕೆ ಅಳ್ತಿದೆ? ಇಸ್ಕೋ ಪ್ರಿಯಾ. ಅದು ಸರಿನೇ, ನಾನ್ ಕೊಟ್ರೆ ತಾನೆ ನೀವ್ ತಗೊಳೋದಿಕ್ಕೆ. ಹತ್ಕೊಂಡು ಯಾರಾದ್ರೂ ಕಾಸ್ತ ತಗೊಳ್ತಾರಾ? ಇದೇನೋ ಬಲವಂತವಾಗಿ ಒಪ್ಸಿರೋ ತರ ಇದೆಯಲ್ಲ, ಅದಕ್ಕೆ ಕಣ್ಣೀರ್ ತುಂಬಿಕೊಂಡಿದೆ. ನನ್ಗಿವಾಗ ಅರ್ಥ ಆಗ್ತಿದೆ, ಇದ್ರಲ್ಲಿ ಏನು ಸರಿ ಇಲ್ಲ ಅಂತ ಗೊತ್ತಾಗ್ತಿದೆ. ಏನ್ ಹೇಳಿ? ಅಯ್ಯೋ ದೇವ್ರೆ, 10-20 ವರ್ಷದಿಂದ ಬೆಳ್ದಿರೋ ಈ ಮರನ್ ಕಡಿಯಕ್ ನೋಡ್ತಿದ್ದೀರಾ? ದೇವ್ರೆ, ಏನಿದು? ಇಲ್ ನೋಡಿ ಮಕ್ಕಳ, ಈ ತರ ಮರನ್ ಕಡಿತಾ ಇದ್ರೆ ನನ್ ಮನ್ಸಿಗೆ ತುಂಬಾ ನೋವಾಗುತ್ತೆ. ಮರ ಆದ್ರೂ ಸರಿ, ಮನೇಲಿ ಬೆಳ್ಸಿರೋ ನಾಯಿ ಬೇಕಾದ್ರೂ ಸರಿ, ನನಗದು ಹೆತ್ತಿರೋ ಮಕ್ಕಳ ಹಾಗೇನೆ. ನಮ್ಗೆ 3 ಮಕ್ಕಳಿಲ್ವಾ? ಇದನ್ ಬಿಡು, ಮೊದ್ಲು ದುಡ್ಡು ಅವ್ರಿಗೆ ಕೊಡು. ಇವಾಗ ಸಮಯ ಚೂರು ಸರಿನೇ ಇಲ್ವಲ್ಲ. ಆ ಮರ ಕಡಿತಿದ್ದಾರೆ, ಆ ಮಗು ಅಳ್ತಾ ಇದೆ, ನನಗೇನು ಸರಿ ಅನ್ನಿಸ್ತಿಲ್ಲ. ಅಲ್ವೇ, ಈ ಮರದ ಕೊಂಬೆ ಈ ಕಡೆ ಬಿದ್ದಿದ್ದಕ್ಕೆ ನಮ್ಗೆ ಈ ಮನೆ ಸಿಕ್ತಿರೋದು. ಜಗಳ ಎಲ್ಲ ಈಗಷ್ಟೇ ಮುಗ್ದಿದೆ. ನಾನ್ ನಿನ್ ಫೋನ್ ಅಲ್ಲಿ ಹೇಳಿಲ್ವಾ? ಓ ಅದಾ. ಸುಮ್ನೆ ಏನು ಮಾತಾಡ್ದೆ, ಸುಮ್ನೆ ನಿಂತ್ಕೋ. ಸಾಕು ನಿನ್ ನಾಟಕ ನಿಲ್ಸಿ. ಇಲ್ ನೋಡಪ್ಪ ತಮ್ಮ, ಈ ಒಂದು ಹಾಲದ ಮರದ ಕೆಳಗಡೆನೆ ಈ 2 ಕುಟುಂಬದ ಮಾನ ಮರ್ಯಾದೆ ಇದೆ. ನೀವು ಫ್ರೀಯಾಗಿ ಮನೆ ಕೊಟ್ರು ನಾನ್ ಈ ಮನೇನ್ ತಗೊಳ್ಳೋದಿಲ್ಲ. ಈ ಮನೇಲಿರೋರ್ ಮನ್ಸೇನೆ ಮನೇನ ಕೆಟ್ಟದಾಗಿ ಮತ್ತೆ ಒಳ್ಳೇದಾಗಿ ಬದಲಾಯಿಸೋದು. ಏನಮ್ಮ ಮಾತಾಡ್ತಿದ್ದೀರಾ? ಸುಮ್ನೆ ಈ ತರ ಮಾತಾಡ್ದೆ ನಮ್ಮನ್ನ ನಮ್ ಕೆಲ್ಸ ಮಾಡಕ್ ಬಿಡಿ. ಅಯ್ಯೋ, ಮೊದ್ಲು ಒಂದೇ ಮನೇಲಿ ಇದ್ರು. ಆಗ ಗಿಡ ಮರ ಇಲ್ದೇ ಇರುತ್ತಾ? ಖಂಡಿತವಾಗ್ಲೂ ಇರುತ್ತೆ. ಅದ್ರಿಂದ ಎಲೆಗಳು ಬೀಳ್ತಿರುತ್ತೆ. ಅವಾಗ ಅದು ಒಂದೇ ಮನೆ. ಇವಾಗ ಇವ್ರ ಮಧ್ಯೆ ಗೋಡೆನು ಬಂದಿದೆ, ಬಿರುಕು ಬಂದಿದೆ. ಏನಪ್ಪಾ, ನೀನ್ ಕ್ರಿಶ್ಚಿಯನ್ ಅಪ್ಪ? ಹೌದಮ್ಮ, ನಾನು ಕ್ರಿಶ್ಚಿಯನ್ನೇ. ನೀವ್ ಹೇಳ್ದಂಗೆ ಕೇಳ್ತೀನಿ, ಹೇಳಿ. ಮೊದ್ಲೇ ಅಧ್ಯಾಯದಲ್ಲಿ ಏನ್ ಹೇಳಿದಾರೆ ಹೇಳು? ನನಗ್ ಗೊತ್ತಿಲ್ಲ ಅಮ್ಮ. ನೀವೀಗ ಹೇಳಿದ್ರೆ ನಾನ್ ಮನೆಗೆ ಹೋಗಿ ಬೈಬಲ್ ತೆಗೆದು ಓದ್ಕೊಳ್ತೀನಿ. ಬೇಕಾಗಿಲ್ಲ, ನಾನೇ ಹೇಳ್ತೀನಿ ನಿನಗೆ. ಭೂಮಿ ಮೇಲೆ ಮನೆ ಕಟ್ಟೋ ತರ ನೀನು ಮನ್ಸಲ್ಲೂ ಮನೆ ಕಟ್ತೀಯ. ಅದ್ರಿಂದ ನಿನಗಿಷ್ಟು ದಿನ ಸ್ನೇಹಿತನಾಗಿದ್ದವನು ವೈರಿಯಾಗಿ ನಿನಗೆ ಬದ್ಲಾಗ್ತಾನೆ. ಮುಂಚೆ ನೀನ್ ಅವನ್ಗೋಸ್ಕರ ಸಾಯಕ್ ಹೊರಡ್ತಿದ್ದೆ, ಇವಾಗ ಅವನ್ನ ಕೊಲ್ಬೇಕು ಅನ್ಕೋತೀಯ. ಏನೇ ಆದ್ರೂ ಈ ಮನೆ ನಾನ್ ತಗೊಳ್ಳೋದೇ ಇಲ್ಲ. ಅದು ಆಮೇಲೆ ಅಕ್ಕ, ನೀವೀಗ ಹೇಳಿದ ವಿಷಯ ಪುಸ್ತಕದಲ್ಲಿ ಯಾವ ಕಡೆ ಇದೆ? ಅದ್ ನನಗ್ ಸರಿಯಾಗಿ ಗೊತ್ತಿಲ್ಲ. ನನಗ್ ಗೊತ್ತಿರೋದ್ರ ನಿನ್ನ ಹತ್ರ ಹೇಳ್ಬೇಕಲ್ವಾ ಅಂತ ಹೇಳ್ದೆ.
ಬೈಬಲ್ ಅಲ್ಲಿ ಇದೆ ಅಂತ ಹೇಳಿದ್ದಕ್ಕೆ ನೀವೆಲ್ಲ ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಂಡ್ರಿ. ಏ ಸುಂದರಿ, ನಾವ್ ಆಮೇಲೆ ಮಾತಾಡೋಣ ಕಣೆ. ಯಾವಾಗ್ಲೂ ಹಿಂಗೆ ಮಾಡ್ತಾಳೆ. ಅಂಬಿಕಾ, ನಾನು ಹೇಳ ಮಾತಾಡದೆ ಬಾಯಿ ಮುಚ್ಕೊಂಡು ಬನ್ನಿ, ಮನೆ ನೋಡಿದಾರಂತೆ. ನಿಜವಾಗ್ಲೂ ಹೇಳ್ತಿದ್ರಿ, ಕತೆನೇ ಅರ್ಥ ಆಗ್ಲಿಲ್ಲ. ಏನೋ ಅರ್ಥ ಆಗ್ಲಿಲ್ವಾ? ನೀನ್ ಮೇಲೆ ಕುತ್ಕೊಂಡು ಏನ್ ತಮಾಷೆ ನೋಡ್ತಿದ್ಯಾ? ಹೋಗ. ನಾನೇ ಇದನ್ನ ಕಡಿಯೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಸಾರ್, ನಾನು ಈ ಮರನ ಕಡಿಲ ಬೇಡವಾ? ಓ, ಇದಕ್ಕೆ ನೀವು ಅವ್ರನ್ನ ನೋಡ್ಬೇಕಾ? ಓ, ಅವ್ರು ನಕ್ಬಿಟ್ರು, ಇವಾಗ ಇವರು ನಕ್ಬಿಟ್ರು. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಬಂದ್ಬಿಡ್ತು. ಇನ್ನ ಮರ ಕಡಿಯೋ ಕೆಲಸ ಇಲ್ಲ, ಗೋಡೆ ಹೊಡಿಯೋ ಕೆಲಸ ಇದೆ. ನಾವು ಬೇರೆ ಕಡೆ ಹೋಗಿ ಕೆಲಸ ಹುಡ್ಕೊಳ್ಳೋಣ ಬಾ. ಸರಿ. ಕೊನೆಯದಾಗಿ ನಾನ್ ಅರಿತಿದ್ದನ್ನ ನಿಮ್ಗೆ ಹೇಳ್ತೀನಿ. ತುಂಬಾ ವೇಗವಾಗಿ ನಡೀತಿರೋ ಈ ಕಾಲಘಟ್ಟದಲ್ಲಿ ಮನುಷ್ಯರ ಮಧ್ಯೆ, ಅದು ಮನೆಗಳಾಗ್ಲಿ ಇಲ್ಲ ರಾಜ್ಯವಾಗ್ಲಿ, ನಾವು ಕಟ್ಬೇಕಾಗಿರೋದು ಅಡ್ಡಗೋಡೆ ಅಲ್ಲ, ಸೇತುವೆಗಳನ್ನ. ಇನ್ನೂ ವಿವರವಾಗಿ ಹೇಳ್ಬೇಕು ಅಂದ್ರೆ ಮನುಷ್ಯರ ಮನಸ್ಸುಗಳ ನಡುವೆ ಸೇತುವೆಗಳನ್ನ ಕಟ್ಬೇಕು. ನಿಜವಾಗ್ಲೂ ಇದು ನನ್ ಮಾತೇ ಕಣ್ರಿ. ತಗೊಳ್ಳಿ, ಇದು ನಮ್ಮ ಮನೇಲಿ ಸ್ಪೆಷಲ್. ನಿಮ್ ಇಬ್ಬರು ಈಗೋನು ಮುಗ್ದ್ಮೇಲೆ ನಮ್ಮ ಮನೇಲಿ ಒಂದ್ ಪಾರ್ಟಿ ಇಟ್ಕೋಬೇಕು ಅಂತ ಅವಾಗ್ಲೇ ಅನ್ಕೊಂಡಿದ್ದೆ. ಈಗೋನ? ಯಾರಿಗೀಗೋ? ಸರ್ ಹೇಳಿದ್ ನಿನಗೆ ಏನಾದ್ರು ಅರ್ಥ ಆಯ್ತಾ ಅಪ್ಪು? ಸಾರಲ್ಲ ಅಣ್ಣ. ಅಣ್ಣ, ಇದು ತುಂಬಾ ಚೆನ್ನಾಗಿದೆ. ಏನಿದು? ಇದೇ ಇವತ್ ಸ್ಪೆಷಲ್ ಹಲಸಿನ ಬೀಜದ ಉಂಡೆ. ನೀವ ಮಾಡಿದ್ರಿ? ಇದು ಹಲಸಿನ ಹಣ್ಣಿನ ಪಾಯಸ. ಎಲ್ಲ ಹಳಸ್ಲಣ್ಣ. ಇವತ್ ನಿಮ್ ಹಲಸಿನ ಹಣ್ಣಿನ ಯುದ್ಧ ಇವತ್ತೇ ಮುಗಿಬೇಕು. ಈಗ ಇಟ್ಕೋ. ಹೇಳ್ಬಾರ್ದು ಅನ್ಕೊಂಡಿದೀನಿ, ಆದ್ರೂ ಹೇಳ್ತೀನಿ. ಕರೆಕ್ಟ್ ಆಗಿ ಮರನ ಮಧ್ಯದಲ್ಲೇ ನೆಟ್ಟಿದ್ದಾನೆ. ಅವನಲ್ಲ, ಅವನ್ ವಂಶದವರೇ ಯಾರು ಉದ್ಧಾರ ಆಗಲ್ಲ ನೋಡು.